ಡಿವಿಷನ್ ಬೆಲ್ ಆಗಿ 2 minutes ಆಗಿ ನಾವು ಡೋರ್ಸ್ ಕ್ಲೋಸ್ ಮಾಡಿದ್ರೆ ಈವನ್ ಎಲೆಕ್ಟೆಡ್ ಮೆಂಬರ್ಸ್ ಕೆನಾಟ್ ಕಮ್ ಇನ್ ಸೈಡ್. ಹೌದೌದು ಡಿವಿಷನ್ ಬೆಲ್ ಐ ಆಮ್ ಅವೇರ್ ಆಫ್ ನೋಡಿ. ಡಿವಿಷನ್ ಬೆಲ್ ಟೈಮ್ ನೋಡಿ. ಡಿವಿಷನ್ ಬೆಲ್ ಟೈಮ್ ನೋಡಿ. 2 minutes ಅಷ್ಟೇ ಡಿವಿಷನ್ ಬೆಲ್. ಇದೊಂದು ಲಿಸ್ಟ್ ಆಗಿ ಮಾಡಿದ್ದೀನಿ ಸರ್. ಸುಮ್ಮನೆ ಪ್ರಸ್ತಾವ ಪರವಾಗಿರೋರು ವಿರೋಧ ಹಾಕಿದ್ರು. ನೀವು ಹೋಗ್ಬೇಕು ತಮ್ಮ ಮಾಹಿತಿಗೆ. ಎಷ್ಟು ಟೈಮ್ ಎಷ್ಟದು ಶಂಭು? ರೀ ಶಂಭು, ಡಿವಿಷನ್ ಬೆಲ್ ಟೈಮ್ ಎಷ್ಟೊತ್ತು? ಬಡಿಸಿಟ್ಟ 2 minutes ಆಗಿರ್ಬೇಕಲ್ಲ. ನೋಡಿ, ವಾಚ್ ಮಾಡ್ತಾ ಇದ್ದೀರಾ ಯಾರಾದ್ರೂ? ಡಿವಿಷನ್ ಬೆಲ್ ಎಷ್ಟೊತ್ತಿಗೆ ರಿಂಗ್ ಮಾಡಿದ್ರಿ ನೆನಪಿದ್ಯಾ ಅಂತ? 2 minutes ಕ್ಲೋಸ್ ಮಾಡಬೇಕಲ್ಲ, ಆಗಿರ್ಬೇಕಲ್ಲ. 7:20 ಹಾಕಿದ್ರ? ಓಕೆ ಓಕೆ, ಕ್ಲೋಸ್ ಆಲ್ ದಿ ಡೋರ್ಸ್. ಎಲ್ಲ ಬಾಗಿಲು ಮುಚ್ಚಿ. ಈಗ ಎಲ್ಲ ಮಾನ್ಯ ಸದಸ್ಯರುಗಳು ಯಾವ ಸ್ಥಾನ ನಾವು ತಮಗೆ ನಿಗದಿಪಡಿಸಿದ್ದೇವೆ ಅಲ್ಲೇ ಕೂತ್ಕೊಳ್ಬೇಕು. ಒಂದು ವೇಳೆ ಬೇರೆ ಏನಾದರೂ ಅಲ್ಲಿ ಇಲ್ಲಿ ಕೂತಿದ್ರೆ ದಯಮಾಡಿ ನಿಮ್ಮ ಸ್ಥಾನಗಳಿಗೆ ನೀವು ಹಿಂದಿರುಗಬೇಕು ಅಂತ ನಿಮಗೆ ಸೂಚನೆ ಕೊಡ್ತಾ ಇದ್ದೇನೆ. ಮತ ಎಣಿಕೆ ಮಾಡುವಾಗ ಸಚಿವ ಸಂಪುಟದ ಸದಸ್ಯರುಗಳಾಗಿರ್ತಕ್ಕಂಥವರು ವಿಧಾನ ಪರಿಷತ್ತಿನ ಸದಸ್ಯರು ಯಾರಾದರೂ ಇದ್ದಲ್ಲಿ ತಾವು ಎದ್ದು ನಿಲ್ಲಬೇಕಾಗಿಲ್ಲ. ತಮ್ಮ ಮತಗಳನ್ನು ಎಣಿಕೆ ಮಾಡುವುದಿಲ್ಲ. ಕೇವಲ ಈ ಸದನದ ಸದಸ್ಯರನ್ನು ಮಾತ್ರ ನಾವು ಎಣಿಕೆ ಮಾಡತಕ್ಕಂಥದ್ದು. ರೈಟ್, ಫೈನ್. ನನಗೆ ಕ್ಲಾರಿಟಿ ಇದೆ. ಯಾರಿಗೆ ನಿಮ್ಗೆ ಕನ್ಫ್ಯೂಷನ್ ಇದ್ರೆ ನನಗೆ ಕ್ಲಾರಿಟಿ ಇದೆ, ತೊಂದರೆ ಇಲ್ಲ. ಸೊ ಈಗ ಮೊದಲನೇ ರೋ ಇಂದ ಪ್ರಾರಂಭ ಮಾಡ್ತೀವಿ. ಯಾರು ನಿರ್ಣಯದ ಪರ ಇದ್ದೀರಿ ತಾವು ದಯಮಾಡಿ ಎದ್ದು ನಿಂತು ನಮಗೆ ಸಹಕರಿಸಬೇಕು. ಆಫೀಸರ್ಸ್ ನೋಡಿ, ಕೌಂಟ್ ಮಾಡಿ. ಫಸ್ಟ್ ರೋ ಕೌಂಟ್ ಮಾಡಿ ಎಂಟರ್ ಮಾಡ್ಕೊಳ್ತಾ ಹೋಗಿ. ಆದ ತಕ್ಷಣ ಹೇಳ್ಬೇಕು ನನಗೆ. ಏನಪ್ಪ? ಹೌದ್ರಿ, ರೈಟ್ ಸೈಡ್ ಇಂದ ಪರವಾಗಿರೋರು ತಗೊಳ್ತೀವಲ್ರಿ. ಡೆಪ್ಟಿ ಸ್ಪೀಕರ್ ಆಮೇಲೆ ಕೇಳೋಣ. ಸ್ಪೀಕರ್ ಡೆಪ್ಟಿ ಸ್ಪೀಕರ್ದು ಕ್ಯಾಸ್ಟಿಂಗ್ ಓಟ್ಸ್ ಇರುತ್ತೆ, ಆಮೇಲೆ ಮಾಡ್ಕೊಳ್ಳೋಣ. ರೈಟ್ ಸೈಡು ಏಸ್ ಹ್ಯಾಬಿಟ್ ಅಲ್ವಾ? ಫಸ್ಟ್ ಮತ್ತೆ ನಡೀರಿ. ಫಸ್ಟ್ ಒಂದು ಕೌಂಟ್ ಆಯ್ತಾ? ದಯಮಾಡಿ ಕೂತ್ಕೊಳ್ಳಿ. ಎರಡನೇ ಸಾಲಿನಲ್ಲಿ ಇರ್ತಕ್ಕಂಥವ್ರು ಎದ್ದು ನಿಲ್ಬೇಕು. ಕೌಂಟ್ ಮಾಡ್ಕೊಳ್ಳಿ. ಆಯ್ತಾ?
ದಯಮಾಡಿ ಕೂತ್ಕೊಳ್ಳಿ. 3ನೇ ಸಾಲಿನಲ್ಲಿರೋರು ಎದ್ದು ನಿಲ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಶಂಕರಣ್ಣ, ನೀವು ಕೂತ್ಕೊಳ್ಳಿ, ಪರವಾಗಿಲ್ಲ, ನಿಮ್ದು ಹಾಗೆ ಲೆಕ್ಕ ಹಾಕೊಳ್ತೀವಿ. ನಾನು ವಯಸ್ಸಿಗೆ ಗೌರವ ಇಲ್ವಾ? ನೋಡಿ, ಶಂಕರಣ್ಣ ಅವ್ರು ಕೂತ್ಕೊಳ್ಳಿ, ಹಾಗೆ ಕೌಂಟ್ ಮಾಡಿ ಅವ್ರು, ಪರವಾಗಿಲ್ಲ. ಸರ್ ಗಟ್ಟಿ ಇದ್ದಾರೆ, ನಿಲ್ಲದ್ಗಿಲ್ಲದ ಕಷ್ಟ, ಸಾಯಂಕಾಲ ಕರೆಕ್ಟ್ ಆಗಿರ್ತಾರೆ. ಹೌದು, ನಮ್ಮ ಬ್ಯಾಚ್ಮೇಟ್, ನಮಗೆ ಗೊತ್ತಿದೆ. ಸರ್ ಆಯ್ತಾ? 3ನೇರು ಮುಗಿತೇನಪ್ಪ? ಶಂಭು 3ನೇರು ದಯಮಾಡಿ ಕೂತ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದಿ ಕೋಆಪರೇಷನ್. 4th ರೋ ಕಂಪ್ಲೀಟ್ ಆಯ್ತಾ? ಧನ್ಯವಾದಗಳು. 5th ರೋ ನೆಕ್ಸ್ಟ್ ರೋ. ಧನ್ಯವಾದಗಳು ಎಲ್ಲರಿಗೆ. ನೆಕ್ಸ್ಟ್ ರೋ ಕಂಪ್ಲೀಟ್ ಆಯ್ತಾ? ದಯಮಾಡಿ ನೆಕ್ಸ್ಟ್ ರೋ. ತಮಗೆಲ್ಲರಿಗೂ ಧನ್ಯವಾದಗಳು. ಮುಗಿತಾ? ಥ್ಯಾಂಕ್ ಯು ಸರ್. ನೆಕ್ಸ್ಟ್ ರೋ. ಬನ್ನಿ, ಆಯ್ತಾ? ಥ್ಯಾಂಕ್ ಯು ಸರ್. ಡೆಪ್ಟಿ ಸ್ಪೀಕರ್ ಅವರು, ನೀವು ಪರನ ವಿರೋಧನ? ಪರ ಇದ್ದೀರಿ. ಡೆಪ್ಟಿ ಸ್ಪೀಕರ್ದು ಕೌಂಟ್ ಮಾಡ್ಕೊಳ್ಳಿ. ಶಂಭು ಅವರೇ, ಡೆಪ್ಟಿ ಸ್ಪೀಕರ್ ಅವ್ರದ್ದೊಂದು ಪ್ಲಸ್ ಹಾಕೊಳ್ಳಿ. ತಾವು ಕೂತ್ಕೊಳ್ಳಿ ಸರ್. ಈಗ
ನನ್ನ ಮತದ ಪ್ರಶ್ನೆ ಯಾವಾಗ ಬರುತ್ತೆ ಅಂದ್ರೆ ಈಕ್ವಲ್ ಆದಾಗ ಕ್ಯಾಸ್ಟಿಂಗ್ ವೋಟಾಗಿ ಮಾಡ್ತೀನಿ. ಅದರ್ವೈಸ್ ಟು ಸೇವ್ ದಿ ಡಿಗ್ನಿಟಿ ಆಫ್ ದಿ ಚೇರ್ ನಾನು ಐ ವಿಲ್ ನಾಟ್ ಪಾರ್ಟಿಸಿಪೇಟ್ ಇನ್ ದಿ ವೋಟಿಂಗ್. ಪೊಸಿಷನ್ ನೋಡ್ಕೊಂಡು ನಾನು ಡಿಸಿಷನ್ ತಗೊಳ್ತೀನಿ. ಪ್ರಸ್ತಾವದ ವಿರೋಧವಾಗಿರ್ತಕ್ಕಂಥವ್ರು ಈ ಕಡೆಯಿಂದ ಮೊದಲನೇ ಸಾಲಿನಲ್ಲಿ ಇರ್ತಕ್ಕಂಥವ್ರು ದಯಮಾಡಿ ಎದ್ದು ನಿಲ್ಬೇಕು. ಮನೆ ಸಭಾಧ್ಯಕ್ಷ ಪರ ಇರೋರು ಅಲ್ಲಿ ಆ ಕಡೆಗೆ ಇದ್ರೆ ಕೇಳ್ಬಿಡಿ. ಪರ ಇರೋರಿಗೆಲ್ಲ ಹೇಳ್ಬಿಟ್ವಲ್ಲ. ಅವರೇ ಎದ್ದು ಹೇಳ್ತಾರ ನಾವು ಪರ ಇರೋರು ಈ ಕಡೆನೂ ಇದ್ದೀವಿ ಅಂತ ಹೇಳಿದ್ರೆ ಈಗ ನಾನೇ ಹೇಳಿಲ್ವ ಡೆಪ್ಟಿ ಸ್ಪೀಕರ್ಗೆ. ಆಯ್ತಪ್ಪ, ಸಪರೇಟ್ ಶೀಟ್ಸ್ ಅಲ್ಲಿ ಮಾಡ್ಕೊಳ್ಳಿ. ಫಸ್ಟ್ ರೋ ಮುಗೀತಾ? ನೀವು ಆವು ಅನ್ನೋದಿಲ್ವಲ್ರಿ. ಫಸ್ಟ್ ರೋ ಮುಗೀತಾ? ಅವ್ರು ಎಷ್ಟೊತ್ತು ನಿಂತಿರ್ಬೇಕು? ತಮ್ಗೆಲ್ಲರಿಗೂ ಧನ್ಯವಾದ. ದಯಮಾಡಿ ಎರಡನೇ ಸಾಲಿನಲ್ಲಿರೋರು ಎದ್ದು ನಿಲ್ಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಆಗಿದೆಯಾ? ದಯಮಾಡಿ ಕೂತ್ಕೊಳ್ಳಿ. ತಮ್ಗೆಲ್ಲರಿಗೂ ಧನ್ಯವಾದ. ಮೂರನೇ ಸಾಲಿನಲ್ಲಿರ್ತಕ್ಕಂಥವ್ರು, ಪ್ರಸ್ತಾವದ ವಿರೋಧವಾಗಿರ್ತಕ್ಕಂಥವ್ರು ಮೂರನೇ ಸಾಲಿನಲ್ಲಿರ್ತಕ್ಕಂಥವ್ರು ದಯಮಾಡಿ ಎದ್ದು ನಿಲ್ಲಬೇಕು. ನಿಮ್ಮ ಸಹಕಾರ ಬೇಕಾಗಿದೆ. ಆಯ್ತಾ? ತಮಗೆಲ್ಲರಿಗೂ ಧನ್ಯವಾದ. ದಯಮಾಡಿ ಅದರ ಹಿಂದಿಲಿರೋ 4ನೇ ರೋನಲ್ಲಿ ಇರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. ಪ್ರಸ್ತಾವದ ವಿರೋಧವಾಗಿರ್ತಕ್ಕಂಥವ್ರು 4ನೇ ಸಾಲಿನಲ್ಲಿ ಇರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. ಆಯ್ತಾ? ಥ್ಯಾಂಕ್ಸ್ ತಮ್ಗೆಲ್ಲರಿಗೂ. ನೆಕ್ಸ್ಟ್ ರೋ, 5th ರೋ. ಆಯ್ತಾ? ತಮಗೆಲ್ಲರಿಗೂ ಧನ್ಯವಾದ. ಅದರ ನೆಕ್ಸ್ಟ್ 6th ರೋ. ಬೆಳ್ಳಿ ಪ್ರಕಾಶ್ ಒಂದೇ ಅಂತ ಕೌಂಟ್ ಮಾಡು. ಅಲ್ಲ, ಆಯ್ತಾ? ಏನಪ್ಪಾ? ರೈಟ್, ಧನ್ಯವಾದಗಳು. ಅದರ ಹಿಂದಿನ ರೋ, 7th ರೋ, ಲಾಸ್ಟ್.
ಆಯ್ತಾ? ಬನ್ನಿ, ಗೆಟ್ ದಿ ರಿಸಲ್ಟ್ ಶೀಟ್. ಕೊಡ್ಬೇಕಲ್ಲ, ನಿಮ್ಮ ಹತ್ರ ಇಟ್ಕೊಂಡು ಕೂತ್ರೆ ನನಗೆ ಕೊಡ್ಬೇಕಲ್ಲ. ಮಾಡಿ 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 ಎಲ್ಲ ರೋ ಬೈ ರೋ ಮಾಡಿ, ಕರೆಕ್ಟಾಗಿ ಟೋಟ್ಲಿಂಗ್ ಎಲ್ಲ ಮಾಡಿ, ಬೆರಳಲ್ಲೇ ಮಾಡಿ, ಎಣಿಕೆ ಮಾಡಿಕೊಂಡು. ಕಂಪ್ಯೂಟರ್ ನೋಡಕ್ ಹೋಗ್ಬೇಡ, ಯಾವ ಕ್ಯಾಲ್ಕುಲೇಟರ್ ನೋಡಕ್ ಹೋಗ್ಬೇಡ್ರಿ. ನಾವು ಕ್ಲೋಸ್ ಮಾಡೋ ಒಂದೇ ಮಾತಾಡೋದು. ಇವತ್ತು ಫೈನಲ್ ಡೇ ಫೈನಲ್ ಡೇ ಆದರೆ ನ್ಯಾಷನಲ್, ದಟ್ ಈಸ್ ಅಂದರೆ ಇವಾಗ ಏನಂದ್ರೆ ಸರ್, ಈಗ ಸೈನ್ ಡೇ ಮಾಡಿದ್ರೆ ನ್ಯಾಷನಲ್ ಆ್ಯಂಥಮ್ ಸರ್. ಅರ್ಜುನ್ ಸೈನ್ ಡೇ ಮಾಡಬೇಕು, ಮಾಡಿದ್ರೆ ನ್ಯಾಷನಲ್ ಸೈನ್ ಡೇ ಮಾಡಬೇಕು. ಪ್ರೋಗ್ರಾಮ್ ಆಗೋದಿಲ್ಲ, ಸೈನ್ ಡೇ ಮಾಡ್ತೀವಿ. ನ್ಯಾಷನಲ್ ಅಂತ ಮಾಡಬೇಕಾಗುತ್ತೆ. ನ್ಯಾಷನಲ್ ಅಂತ ಆದಮೇಲೆ ಅಡ್ಜರ್ಮೆಂಟ್ ಅನೌನ್ಸ್ ಮಾಡಬೇಕಲ್ವಾ. ಅನಿರ್ದಿಷ್ಟ ಕಾಲ ಮಾಡ್ತೀವಿ ಸರ್ ನ್ಯಾಷನಲ್. ಹೌದು, ಅವಾಗ ಏನಾಗುತ್ತೆ ಫಸ್ಟ್ ಡಿಕ್ಲೇರ್ ಮಾಡಿ ಆಮೇಲೆ ನ್ಯಾಷನಲ್. ಮತ್ತೆ ಇವರು ಓದ್ತೆಲ್ಲ ತಗೊಂಡು ಸಿಎಂ ಮತ್ತೆ ಅದು ಕ್ಯಾಬಿನೆಟ್ ಮಾಡೋದು ಆಮೇಲೆ ಕರ್ಕೊಳ್ತಾರೆ. ಬಟ್ ಇವತ್ತು ಹೌಸ್ ಕ್ಲೋಸ್ ಮಾಡ್ತೀರಾ ಅಂದ್ರೆ ಅನಿರ್ದಿಷ್ಟ ಕಾಲ ಅಂತ ನೀವು ಹೇಳಿದ್ರೆ ಅವಾಗ ನ್ಯಾಷನಲ್ ಅಂತ ಅವಂದ್ರೆ ಆಗಿದೆ ಸರ್. ಈಗ ಸುಮ್ಮನೆ ನಾವು ಹಾಗೆ ಕೌಂಟ್ ಮಾಡಿದ್ದೀವಿ. SC 99 ಬಂದಿದೆ, ನೋಗೆ 105 ಬಂದಿದೆ ವೆರಿಫೈ ಮಾಡಿ. ಟೋಟಲ್ ಎಷ್ಟು? ಟೋಟಲ್ಲು 216 ಅಲ್ಲ 219 200 ಹಾಂ 200 ಅಲ್ವಾ? ಅದೊಂಚೂರು ಕ್ರಾಸ್ ಚೆಕ್ ಮಾಡ್ತಾರೆ ಬೈ ನೇಮ್ 204 204 105 100 ಅಂದ್ರೆ 205 ಆಗುತ್ತೆ. 99 204 ಪುನೀ ಪ್ರಯತ್ನ ಮಾಡಿ ಅಣ್ಣ. 99 100 ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು ಸಭಾನಾಯಕರು ಈ ದಿವಸ ಚರ್ಚೆಯನ್ನು ಮುಗಿಸಿ ತಮ್ಮ ನೇತೃತ್ವದ ಸಚಿವ ಸಂಪುಟದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸುವಂತೆ ಈ ಸದನದಲ್ಲಿ ಪ್ರಸ್ತಾವವನ್ನು ಮಂಡಿಸಿದ್ದಾರೆ. ಮೊದಲನೆಯದಾಗಿ ಸದನದ ನಿಯಮಾವಳಿಗಳಿಗೆ ಅನುಸಾರವಾಗಿ ಪ್ರಸ್ತಾವಕ್ಕೆ ಬೆಂಬಲ ಇದೆಯಾ ಅಂತ ಹೇಳಿ ಧ್ವನಿ ಮತದ ಮುಖಾಂತರ ಕೇಳಿದ್ದೇನೆ. ಅದಾದ ನಂತರ ಮಾನ್ಯ ಪ್ರತಿಪಕ್ಷದ ನಾಯಕರು ಡಿವಿಷನ್ಗೆ ಪ್ರೆಸ್ ಮಾಡ್ತೇನೆ ಅಂತ ಕೇಳಿದ್ದರಿಂದ ನಮ್ಮ ನಿಯಮಾವಳಿಗಳಿಗೆ ಒಳಪಟ್ಟು ಡಿವಿಷನ್ ಅನ್ನು ಆಸ್ ಪರ್ ದಿ ರೂಲ್ಸ್ ಮಾಡಿದ್ದೇವೆ. ಅದರ ಫಲಿತಾಂಶ ಹೀಗಿದೆ. ಪ್ರಸ್ತಾವನೆಯ ಪರವಾಗಿರ್ತಕ್ಕಂಥವರು ಒಟ್ಟು ಸದನದಲ್ಲಿ ಹಾಜರಿರತಕ್ಕಂತಹ ಸದಸ್ಯರ ಪೈಕಿ 99, ಪ್ರಸ್ತಾವದ ವಿರೋಧವಾಗಿರ್ತಕ್ಕಂಥವರು ಸದನದಲ್ಲಿ ಹಾಜರಿರತಕ್ಕಂಥವರ ಪೈಕಿ ಒಟ್ಟು 105. ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು ಮಂಡಿಸಿದಂತಹ
ಪ್ರಸ್ತಾವವು ಬಿದ್ದು ಹೋಗಿದೆ. ಇದು ದಿಸ್ ಇಸ್ ಫಾರ್ ದಿ ಇನ್ಫಾರ್ಮೇಷನ್ ಆಫ್ ದಿ ಹೌಸ್. ಈ ಕಲಾಪದಲ್ಲಿ ಬಹಳ ಉತ್ತಮ ಗುಣಮಟ್ಟದ ಚರ್ಚೆಗಳಾಗಿದ್ದಾವೆ. ಬಹಳ ಜನ ಹೊಸಬರು ಸದಸ್ಯರು, ಸೀನಿಯರ್ಸು, ದೇಶದಲ್ಲಿ ಇವತ್ತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಂಸದೀಯ ಪ್ರಜಾಪ್ರಭುತ್ವದ ಗೌರವವನ್ನು ಹೆಚ್ಚಿಸತಕ್ಕಂಥ ರೀತಿಯಲ್ಲಿ ಮಾತನಾಡಿದ್ದೀರಿ. ಬಹಳ ವ್ಯಾಲಿಡ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀರಿ. ವಿಶೇಷವಾಗಿ ಶಿವಲಿಂಗೇಗೌಡರು ಮಾತನಾಡಿದಾಗ ಒಬ್ಬ ಗ್ರಾಮೀಣ ಹಿನ್ನೆಲೆಯ ಮನುಷ್ಯ ಒಂದು ಸದನದಲ್ಲಿ ಭಾಗವಹಿಸಿದಾಗ ಯಾವ ರೀತಿ ಮಾರ್ಮಿಕವಾಗಿ ಅನೇಕ ವಿಚಾರಗಳನ್ನು ಹೇಳಬಹುದು ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ತಾವು ತಮ್ಮದೇ ಆದ ಕಾರಣಗಳಿಗೆ ಹೆಚ್ಚು ಭಾಗವಹಿಸದೆ ಹೋದರೂ ಕೂಡ ಅತ್ಯಂತ ಗೌರವದ ರೀತಿಯಲ್ಲಿ ನಮ್ಮ ಜೊತೆಗೆ ಸಹಕರಿಸಿದ್ದೀರಿ. ನಿಮ್ಮೆಲ್ಲರ ಸಹಕಾರಕ್ಕೆ ವಂದಿಸಿ ಮತ್ತೊಮ್ಮೆ ಪುನಃ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಪ್ರಸ್ತಾವ ಬಿದ್ದು ಹೋಗಿದೆ, ಇಲ್ಲ ಅನ್ನುವವರ ಪರವಾಗಿ ಆಗಿದೆ. ಈಗ ಸಭೆಯನ್ನ ಅನಿರ್ದಿಷ್ಟಾವಧಿಗೆ ನಾನು ಮುಂದೂಡ್ತಾ ಇದ್ದೇನೆ. ರಾಷ್ಟ್ರಗೀತೆಯಲ್ಲಿ ಪಾಲ್ಗೊಂಡು